ಫ್ರೆಂಡ್ಸ್, ನಾನು ನೋಡಿರುವಂಥ ರಿಯಲ್ ಇನ್ಸಿಡೆಂಟ್ ಇದು. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ತಂದೆ ತಾಯಾದವರು ತನ್ನ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಅವರನ್ನು ಓದಿಸಿ ದೊಡ್ಡವರನ್ನಾಗಿ ಮಾಡಿ, ಆಮೇಲೆ ಅವ್ರಿಗೊಂದು ಒಳ್ಳೆ ಕೆಲಸನೂ ಕೊಡಿಸಿ, ಅವರು ಸ್ಯಾಕ್ರಿಫೈಸ್ ಮಾಡಿ ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆದರೆ ಮಕ್ಕಳಾದವ್ರು ಏನು ಮಾಡ್ತಾರೆ ಅಂದರೆ, ಮುಂದೆ ಅವ್ರ ತಂದೆ ಹತ್ರ ನೀನು ನನಗೋಸ್ಕರ ಏನು ಮಾಡಿದ್ಯಾ, ಆಸ್ತಿ ಪಾಸ್ತಿ ಜಾಗ ಮನೆ ಬಂಗ್ಲೆ ಅದನ್ನೆಲ್ಲ ಮಾಡಿದೆ ಅಂತ ಡೈರೆಕ್ಟಾಗಿ ತಂದೆ ಹತ್ರ ಕೇಳ್ತಾರೆ. ನೀವು ಹುಟ್ಟಿದ ಮೇಲೆ ಅವ್ರಿಗೋಸ್ಕರ ಬದುಕಿರೋದಕ್ಕಿಂತ ಜಾಸ್ತಿ ನಿಮಗೋಸ್ಕರನೇ ಬದುಕಿದ್ದು. ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿ ನಿಮಗೋಸ್ಕರ ಅವರು ಇಷ್ಟನ್ನೆಲ್ಲ ಸೈಡಿಗಿಟ್ಟು ನಿಮಗೆ ಒಂದು ಒಳ್ಳೆ ಕೆಲಸನೂ ಕೊಟ್ಟು, ಆಮೇಲೆ ನೀವು ಹೇಳೋ ಮಾತೇನು, ನೀ ನನಗೋಸ್ಕರ ಏನು ಮಾಡಿದ್ಯಾ ಅಂತ. ಕೆಲವು ಮಕ್ಕಳಿಗೆ ತಂದೆ ತಾಯಿ ಆಸ್ತಿ ಬೇಕು, ಆದರೆ ತಂದೆ ಬೇಡ. ಇನ್ನು ಕೆಲವು ಮಕ್ಕಳು ಹೆಂಗಂದರೆ ತನ್ನ ಹೆಂಡತಿಗೋಸ್ಕರ ತನ್ನ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಆ ಥರ ಕೇಳೋ ಮಕ್ಕಳಿಗೆ ನಂದೊಂದು ಪ್ರಶ್ನೆ, ಮಕ್ಕಳಾದವ್ರನ್ನ ಹೆತ್ತ ಮೇಲೆ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ತಂದೆ ತಾಯಿದು ಅಂತ ನೀವು ಅಂದ್ಕೊಳ್ಬೋದು. ಇವಾಗ ನಿಮ್ಮ ತಂದೆ ತಾಯಿಯಾದವರು ಅವರಿಗೆ ಏಜ್ ಆದಾಗ ನೀವು ಅವರನ್ನು ಮಕ್ಕಳ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಮಕ್ಕಳದು ಜವಾಬ್ದಾರಿ ಆಗಿರುತ್ತೆ. ನಿಮಗೆ ಅನಿಸ್ಬೋದು, ನಾವು ಯಾಕೆ ನೋಡ್ಕೊಳ್ಬೇಕು, ಅವ್ರನ್ನ ಅನಾಥಾಶ್ರಮದವರು ನೋಡ್ಕೊಳ್ತಾರೆ ಅಂತ. ನಿಮ್ಮ ತಂದೆ ತಾಯಿನ ಅನಾಥಾಶ್ರಮದವ್ರು ನೋಡ್ಕೊಳ್ತಾರೆ ಅನ್ನೋ ಹಾಗಿದ್ದರೆ ಅವರು ನಿಮ್ಮನ್ನು ಹುಟ್ಟಿಸ್ತಾನೆ ಇರಲಿಲ್ಲ. ಇವಾಗ ನೀವು ಅವ್ರನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೂ ಒಂದು ಮಗ ಹುಟ್ಟಿ ಆ ಮಗನು ನಿಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸಿದರೆ ಆವಾಗ ನಿಮ್ಗೆ ಹೆಂಗಾಗುತ್ತೆ? ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಯಾದವರು ನಿಮಗೋಸ್ಕರ ಕಷ್ಟಪಟ್ಟಿದ್ರು ಅಂದರೆ ನೀವು ಕೂಡ ಅವ್ರಿಗೋಸ್ಕರ ಕಷ್ಟಪಡಲೇಬೇಕು. ನೀವು ಏನು ಮಾಡ್ತೀರಲ್ವ ಅದನ್ನೇ ನಿಮ್ಮ ಮಕ್ಕಳಾದವರು ಕಂಡು ಕಲಿತಾರೆ. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇದ್ದಾಗಲೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಅವ್ರೇನಾದರೂ ಹೋದ್ಮೇಲೆ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವರ ಹೆಸರಲ್ಲಿ ಪೂಜೆ ಮಾಡೋದು, ಬಟ್ಟೆ ತಂದಿಡೋದು, ಅನ್ನ ಹಾಕೋದು, ಈ ಥರದ್ದು ಏನೇ ಮಾಡಿದ್ರು ಕೂಡ ಅವರಿಗೆ ತೃಪ್ತಿ ಅನಿಸಲ್ಲ. ಯಾಕಂದರೆ ನಿಮ್ಮ ತಂದೆ ತಾಯಿ ಜೀವಂತ ಇದ್ದಾಗಲೇ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಂಥದ್ರಲ್ಲಿ ಸತ್ತ ಮೇಲೆ ಯಾಕೆ ನೀವು ಅಷ್ಟೆಲ್ಲ ದಾನ ಮಾಡ್ತೀರಾ? ಇವತ್ತು ನೀವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಾಳೆ ದಿನ ನಿಮ್ಗೆ ಹುಟ್ಟೋ ಮಗ ಅಥವಾ ಮಗಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇವತ್ತು ನೀವೇ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ಅಪ್ಪನ ಹಣೆ, ನಿಮಗೆ ಹುಟ್ಟುವಂಥ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಒಂದನ್ನು ನೆನ್ಪಿಟ್ಕೊಳ್ಳಿ, ಕರ್ಮ ಯಾರನ್ನೂ ಕೂಡ ಬಿಡಲ್ಲ.